ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಮತ್ತು ಸ್ವಲ್ಪ ಬರೆಯೋದು ಮತ್ತು ಎಡಿಟಿಂಗ್ ಎಲ್ಲ ಇತ್ತು. ಅವತ್ತಿಂದ ವೀಡಿಯೋನೆಲ್ಲ ಏನೂ ಎಡಿಟ್ ಮಾಡಿರಲಿಲ್ಲ, ಹಾಗಾಗಿ ಆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಇವಾಗ ಮಧ್ಯಾಹ್ನದಿಂದ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೀರು ಕೂಡ ಸರಿಯಾಗಿ ಕುಡಿದಿರಲಿಲ್ಲ, ಬಾಡಿ ಡಿಹೈಡ್ರೇಷನ್ ಥರ ಆಗ್ಬಿಟ್ಟಿತ್ತು. ಹಾಗಾಗಿ ಇಷ್ಟು ನೀರು ತೊಗೊಂಡಿದ್ದೀನಿ, ನಿಧಾನ ಕುಡ್ಕೊಂಬಿಡೋಣ ಅಂತೇಳಿ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಎಲ್ಲ ಬರೆಯೋದಿತ್ತು, ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು. ಸೊಪ್ಪು ತೊಗೊಂಬಂದಿದ್ದಾರೆ, ಅಮ್ಮ ಸೊಪ್ಪು ಸೋಸ್ತಾ ಇದ್ದಾರೆ. ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡಬೇಕು, ಸೊಪ್ಪಿನ ಸೊಪ್ಪು ಸಾಂಬಾರು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸೊಪ್ಪು ಫ್ರೆಶ್ ಆಗಿ ಸಿಗುತ್ತಲ್ವ, ಹಾಗಾಗಿ ತರಿಸ್ಕೊಂಡಿದ್ವಿ. ಇನ್ನು ಅಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ, ಅವ್ನು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿದ್ರೆ ಒಟ್ಟಿಗೆ ಊಟ ಮಾಡ್ಬೋದಲ್ಲ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಂಡ್ರೆ ಅವರು ಕೂಡ ಸೊಪ್ಪೆಲ್ಲ ಸೋಸಾದ್ಮೇಲೆ ಮಾಡಬೇಕು. ಯಾಕೋ ಗೊತ್ತಿಲ್ಲ, ನೀರು ಕೂಡ ಸರಿಯಾಗಿ ಬರ್ತಾನೆ ಇರಲಿಲ್ಲ. ಏನಂತ ಅಂದರೆ ಫುಲ್ಲು ಒಂಥರ ಸ್ಮೆಲ್ಲು, ಮತ್ತು ನೀರು ಕೂಡ ಬೇರೆ ಥರ ಒಂಥರ ಕೆಂಚು ಕಲರ್ ಥರ ಬರ್ತಾಯಿತ್ತು. ಹಾಗಾಗಿ ಅದನ್ನು ಬಳಸೋಕ್ಕೆ ಒಂಥರ ಆಗ್ತಾಯಿತ್ತು. ನಾವು ನೀರೇ ಹಿಡ್ಕೊಳ್ತಾ ಇರಲಿಲ್ಲ. ಪಕ್ಕದ ಮನೆಯಲ್ಲಿ ಪೈಪ್ ಹಾಕ್ಕೊಂಡು ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಹಿಡ್ಕೊಂಡಿದ್ದಾಯಿತು. ಇನ್ನು ಅದನ್ನು ರೆಡಿ ಮಾಡಿಸ್ತೀನಿ ಅಂತೇಳಿ ಓನರ್ಗೂ ಕೂಡ ಹೇಳಿದ್ವಿ, ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ಇನ್ನೂ ಯಾವುದೂ ಆಗಿರಲಿಲ್ಲ ಸರಿಯಾಗಿ. ಕಾವೇರಿ ನೀರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ. ಬೋರ್ ನೀರು ಬಂದು ಅದು ಪೈಪ್ ಎಲ್ಲ ಕಟ್ಟಾಗಿತ್ತು, ಅದನ್ನು ಕೂಡ ರೆಡಿ ಮಾಡಿಸ್ಬೇಕಿತ್ತು. ಸುಮ್ಮನೆ ಒಂದೇ ಸಲ ಎಲ್ಲ ಈ ಥರ ಆಗೋಯ್ತಾ, ಹಾಗಾಗಿ ನೀರಿಗೆ ಸ್ವಲ್ಪ ಪ್ರಾಬ್ಲಮ್ಮೇ ಆಯಿತು. ಇನ್ನು ಕುಡಿಯೋ ನೀರಿಗಂತೂ ಇದು ವಾಟರ್ ಪ್ಯೂರಿಫೈಯಿಂದ ಅಲ್ಲಿಂದನೇ ತೊಗೊಂಬಂದಿದ್ವಿ. ನಾವು ಮನೆಯಲ್ಲೇ ಪ್ಯೂರಿಫೈ ಮಾಡ್ತಿದ್ವಲ್ಲ, ಅದೇ ವಾಟರ್ ಕುಡಿದಿದ್ರಿಂದ ಸ್ವಲ್ಪ ಗಂಟ್ಲೆಲ್ಲ ಒಂಥರ ಕೆಟ್ಟಂಗೆ ಆಗಿತ್ತು. ಹಾಗಾಗಿ ನಾನು ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ನ, ಡಿಹೈಡ್ರೇಷನ್ ಥರ ಬಾಡಿ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ಮತ್ತೆ ಕಾಯಿಸ್ಬಿಟ್ಟು ನೀಟಾಗಿ ಪ್ಯೂರಿಫೈಯಿಂದ ತೊಗೊಂಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೆ. ನನಗೇನು ಗೊತ್ತಾ, ನೀರು ಇರಬೇಕು. ನನಗೆ ನೀರಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಏನಂತಂದರೆ ಗಂಟೆಗೂ ನೀರು ಕುಡಿತಾ ಇರ್ತೀನಿ. ಏನಾದ್ರು ತಿಂದರೂ ನೀರು ಕುಡಿತಾ ಇರ್ತೀನಿ. ಒಂದ್ಸಲ ವಾಶ್ರೂಮ್ಗೆ ಹೋಗಿ ಬಂದರೂ ಕೂಡ ನಾನು ನೀರು ಕುಡಿತೀನಿ. ಆ ಥರ ಅಭ್ಯಾಸ ನಾನು ಮಾಡ್ಕೊಂಡಿರೋದು. ಯಾಕಂದರೆ ನಾವು ಹೇಗೆ ಬಾಡಿಗೆ ಇದು ಮಾಡ್ತಾ ಇರ್ತೀವೋ, ಫುಡ್ ತೊಗೋತಾ ಇರ್ತೀವೋ, ಹಾಗೆಯೇ ವಾಟರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಅವಾಗ ತೊಗೋತಾ ಇರ್ತೀನಿ. ಇನ್ನು ಈ ಥರ ಆಯಿತು ಅಂತೇಳ್ಬಿಟ್ಟು ನಾನು ಕುಡಿಯೋದನ್ನೇ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದರೆ, ಇನ್ನು ನೀರೆಲ್ಲ ಅಲ್ಲಿಂದ ತೊಗೊಬಂದ್ರಲ್ವ, ತೊಗೊಬಂದ ತಕ್ಷಣ ಯಪ್ಪ ಒಂದು ಸಲ ಕಾಯಿಸ್ಕೊಂಡು ಕುಡ್ಬಿಡೋಣ ಅಂತೇಳ್ಬಿಟ್ಟು ಒಂದು ಚೊಂಬು ಕಾಯಿಸ್ಕೊಂಡು ಕೂತ್ಕೊಂಡಿದ್ದೆ. ಫುಲ್ಲು ಕುಡಿಯೋವರೆಗೂ ಎದ್ದೇಳೋದು ಬೇಡ ಅಂತೇಳ್ಬಿಟ್ಟು. ಇನ್ನು ಸೊಪ್ಪು ಕೂಡ ತರಿಸಿದ್ದೋ ಅಲ್ವ, ಅದನ್ನು ಕೂಡ ಬಿಡಿಸ್ಬಿಟ್ಟು ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ರು. ಅಮ್ಮ ನಾನು ಬಿಡಿಸ್ಕೊಡ್ತೀನಿ, ಆಮೇಲೆ ಅಡುಗೆ ಮಾಡ್ಕೊ ಅಂತೇಳಿ ಅವ್ರು ಬಿಡಿಸ್ಕೊಡ್ತಾಯಿದ್ರು. ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ, ಸುಮಾರು ಒಂದು 11:30 ತೊಗೊಬಂದು ಕೊಟ್ಟಿರೋದು ಅವರು ಸೊಪ್ಪನ್ನ. ಇನ್ನೂ ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗೋಯಿತು. ಈ ಥರ ಫ್ರೆಶ್ ಆಗಿರೋ ತರಕಾರಿ ಆಗಲಿ, ಹಣ್ಣಾಗಲಿ, ಈ ಥರ ಸೊಪ್ಪಾಗಲಿ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ. ಒಂಥರ ಅಡುಗೆ ಮಾಡೋಕ್ಕೂ ತುಂಬ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ. ಅದನ್ನೇ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ, ನೋಡಮ್ಮ ಇಲ್ಲೆಲ್ಲ ನಿಮ್ಗೆ ಎಷ್ಟು ಫ್ರೆಶ್ ಆಗಿರೋ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ, ನಮ್ಗೆ ಆ ಥರ ಸಿಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ನಮ್ಮಮ್ಮ ಅಂತ ಇದ್ದರು, ಇಲ್ಲಿಂದನೇ ತೊಗೊಂಡೋಗೆ, ಅದರಲ್ಲಿ ಏನಿದೆ ಅಂತ. ಪ್ರತಿ ಸಲವೂ ನಾವು ಇಲ್ಲಿಂದ ಬಂದು ತೊಗೊಂಡೋಗೋಕ್ಕಾಗತ್ತಾ ಅಂತ ಅದನ್ನೇ ಮಾತಾಡ್ತಾ ಇದ್ದೆ ನಾನು. ಇನ್ನಿಲ್ಲಿ ನೋಡಿ ಎಷ್ಟು ಸೊಪ್ಪು ತಂದಿದ್ದಾರೆ ಅಂದರೆ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಮ್ಮಮ್ಮ ಅದೇ ಹೇಳ್ತಾಯಿದ್ರು, ನಾನು ಕೇಳಿದಾಗ ಎಲ್ಲ ಒಂದೊಂದು ಕಟ್ಟು 10 ರೂಪಾಯಿ ಹೇಳಿದ್ರು ಕಣೆ, ಇವಾಗ ಇವ್ರು ಎಷ್ಟಕ್ಕೆ ತೊಗೊಂಬಂದಿದ್ದಾರೋ ಏನೋ ಗೊತ್ತಿಲ್ಲ, ಇಷ್ಟೊಂದೆಲ್ಲ ತಂದಿದ್ದಾರೆ ಅಂತ ಹೇಳ್ತಾಯಿದ್ರು. ನಾವು ಪಕ್ಕದ ಮನೆ ಅಂಕಲ್ ಕೈಲಿ ತರಿಸಿದ್ದು. ಇನ್ನು ನಾನು ಕೆಂಪಗೆ ಬರುತ್ತೆ ನೋಡಿ, ಎಲೆ ಎಲ್ಲ ಕೆಂಪು ಒಂದು, ಆ ಥರ ಸೊಪ್ಪನ್ನ ನಾನು 2 ಕಟ್ಟು ತೊಗೊಬನ್ನಿ ಅಂಕಲ್, ನಂಗೆ ಅದು ಇಷ್ಟ ಅಂತ ಹೇಳಿದ್ದೆ. ಅದು ಇರಲಿಲ್ಲ ಅನಿಸುತ್ತೆ, ಹಾಗಾಗಿ ಏನಿತ್ತು ನೋಡಿ ಅದನ್ನೇ ತೊಗೊಬಂದಿದ್ರು ಪಾಪ ಅವರು. ಫಾರಮ್ ಇಷ್ಟಿಷ್ಟುದ್ದ ಐತೆ ಕೊತ್ತಂಬರಿ ಸೊಪ್ಪು ತುಂಬ ಕಡ್ಡಿ ಎಲ್ಲ ಉದ್ದ ಇತ್ತು ಅಲ್ವಾ, ಅದನ್ನು ನಾಟಿ ಎಲ್ಲ ಪಾರಮ್ ಅದು ಕಣಮ್ಮ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಅಣ್ಣಂಗೆ ತೊಗೊಂಬರೋಕ್ಕೆ ಬರಲ್ಲ ಕಣೆ ಅವರಿಗೆ ಸೊಪ್ಪು, ಅದನ್ನೆಲ್ಲ ಸುಮ್ಮನೆ ಏನೋ ತೊಗೊಬನ್ನಿ ಅಂತ ಅಂದರೆ ಅವ್ರು ಏನು ಕೊಡ್ತಾರೆ ಅದನ್ನು ಹಾಕಿಸ್ಕೊಬಂದ್ಬಿಡ್ತಾರೆ ಅಂತ ಹೇಳ್ತಾಯಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಗಂಡಸ್ರೆ ಹಂಗೆ ಅಲ್ವಮ್ಮ, ಅವರು ಯಾವುದನ್ನು ನೋಡಿ ತರಲ್ಲ, ಏನು ಕೊಡ್ತಾರೋ ಅದನ್ನೇ ಎತ್ಕೊಂಬಂದ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಇದು ಎಷ್ಟೊಂದು ಹಬ್ಬುಟ್ಟೈತೆ ನೋಡು, ಒಂದೆಲ್ಗ ಸೊಪ್ಪು. ಫುಲ್ಲು ಮೊದಲು ಆ ಕಡೆ ಇತ್ತು, ಅಲ್ಲಿಂದ ಈ ಕಡೆಗೆಲ್ಲ ಇತ್ತಾಗ ಬಂದ್ಬಿಟ್ಟು. ನೀವು ಕಿತ್ಕೊಂಡು ಹಾಕೋದೇ ಇಲ್ಲ. ಇಷ್ಟು ಬಜ್ಜಿನೂ ಮಾಡ್ತೀನಿ, ಕಿತ್ಕೊಂಡು ಒಂದೊಂದು 2-3 ಎಲೆ ಹಾಕ್ತೀನಿ ಸೊಪ್ಪು. ಇದು
ಏನು ಬೆಂಗಳೂರಲ್ಲಿ ಇದೆಲ್ಲ ಎಷ್ಟು ಇಲ್ಲೂ ಮಾರ್ತಾರೆ ಕಣ್ಮಗ, ಮಾರ್ತಾರೆ. ಹೌದು, ಮಾರ್ಕೆಟಲ್ಲೂ ಮಾರ್ತಾವ್ರೆ. ನಮಗೆ ಜಂಬ ಅವಮ್ಮ ಹಂಗೆ ಅಂದ್ಲು, ಇಲ್ಲಿರೋದು ಇದು ಮಾಡೋದು ಬಿಟ್ಬಿಟ್ಟು ಅಲ್ಲಿ 2 ಕಡ್ಡಿ ಕಟ್ಟವ್ರೆ 10 ರೂಪಾಯಿಗೆ. ಏನು ಹಿಂಗೆ ಮಾಡಿದಿರಲ್ಲ ಅಂತ ಒಯ್ಯ ಹೋಗಿ ಹೇಳಿದ್ಮೇಲೆ ನಾವು ಬಂದಿದ್ದು. ಕುಯ್ಕೊ ಹೋಗ್ಬೇಕು. ಎಷ್ಟೊಂದು ಒಪ್ಕೊಂಡೈತೆ ನೋಡು, ಅಲ್ಲೆಲ್ಲ ಫುಲ್ಲು ಅದೇನೆ ಒಂದೆಲ್ಲ ಸೊಪ್ಪೇನೆ. ನಾವು ಇಲ್ಲಿರೋದು ಕಿತ್ಕೊಂಡು ಮಾಡೋದು. ಇದು ಬಜ್ಜಿ ಮಾಡ್ತಾರಮ್ಮ, ಆಮೇಲೆ ಮಜ್ಜಿಗೆ ಹುಳಿ ಮಾಡ್ತಾರೆ, ಆಮೇಲೆ ಇದು ಚಟ್ನಿ ಇದು ಮಾಡ್ಕೊತಾರೆ, ಒಂದೆಲ್ಗ ಚಟ್ನಿ ಪುಡಿ ಇಟ್ಕೋತಾರೆ, ಆಮೇಲೆ ತಲೆಗೂ ಹಾಕೋತಾರೆ ರುಬ್ಬಿ. ಇದನ್ನು ಹೊಟ್ಟೆಲ್ಲ ಕಮ್ಮಿ ಆಗುತ್ತೆ. ಎಲ್ಲ ಮಾಡ್ತಾರೆ, ನಾವು ಯಾಕೆ ಹೋಗಿಲ್ಲ. ನೀವೇ ಮಾಡೋದು. ಒಂದೆಲ್ಗ ಸ್ವಲ್ಪ ಅಷ್ಟೊಂದು ಇದ್ರೂ ಕೂಡ ಯಾರೂ ಕಿತ್ಕೊಳ್ಳಲ್ಲ ಇಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೆ, ಅಷ್ಟೊಂದು ಬೆನಿಫಿಟ್ಸ್ ಇದೆ ಅಮ್ಮ, ಯಾಕೆ ಕಿತ್ಕೊಳ್ಳಲ್ಲ ನೀವು ಅಂತ ಕೇಳ್ತಾ ಇದ್ದೆ ನಾನು. ಅದಕ್ಕೆ ನಮ್ಮಮ್ಮ ಅಂತ ಇದ್ವಿ, ಇಲ್ಲ ಬಜ್ಜಿ ಮಾಡಿದಾಗ ಇಲ್ಲ ಸಾಂಬಾರು ಮಾಡಿದಾಗ ಕಿತ್ಕೋತೀನಿ ಕಣೆ ಅಷ್ಟೇ, ಬೇರೆ ಇನ್ನೇನಕ್ಕೂ ಕಿತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ಕಿತ್ಕೊಳ್ಳೋದಿಲ್ಲ, ಅವ್ರು ಹಾಕೋದೇ ಇಲ್ಲ. ಇದು ಹೆಲ್ತ್ಗೆ ಒಳ್ಳೇದು ಕಣೋ. ಒಂದಿನೂ ಹಾಕಿಲ್ಲ, ಹಾಕ್ಬೇಕು. ಹಾಕ್ರಿ, ಇದೇನಿಲ್ಲ. ಇದು ಮಜ್ಜಿಗೆ ಹುಳಿ ಮಾಡ್ಕೊಂಡು ಎಲ್ಲ ತಿಂತಾರೆ. ಇವರು ದಿವ್ಯಾಂಟಿ ರಾಗಿ ತಂಬುಳಿ ಮಾಡ್ತೀವಿ ಅಂತ ಕಿತ್ಕೊಂಡು ಹೋದ್ರು. ಹೌದು, ತಂಬುಳಿ ಮಾಡ್ತಾರೆ. ಅದನ್ನ ಹೇಳಕ್ ಬರ್ಲಿಲ್ಲ, ಮಜ್ಜಿಗೆ ಹುಳಿ ಅಂತ ಇದೀನಿ, ತಂಬುಳಿನೂ ಮಾಡ್ತಾರೆ. ಅವ್ರು ಕಿತ್ಕೊಂಡು ಹೋಗ್ಲಿ. ಏನಂತ ಇಷ್ಟೊಂದು ಬೆಳೆದಿದ್ರು ನೀವು ಕಿತ್ಕೊಳ್ಳೋದೇ ಇಲ್ವಲ್ಲ. ಅಯ್ಯೋ ದುಡ್ಡು ಕೊಟ್ಟು ತಗೊಬತ್ತೀವಿ ನಾವು ಅಂತಿದ್ವಿ. ಹೌದು, ಬೆಂಗಳೂರಲ್ಲೆಲ್ಲ ಇದನ್ನ ಮಾರ್ತಾರೆ. ಎಷ್ಟು ಇದು ಗೊತ್ತಾ? ಅಯ್ಯೋ ಮಾರ್ಕೆಟಲ್ಲಿ ಕಟ್ಟಿ ಮಾಡ್ಬೋದು. 30 ರೂಪಾಯಿ 40 ರೂಪಾಯಿ ಕೊಟ್ಟು ತಗೊಳ್ತೀವಿ. ನಾನು ಹೋದ್ಸಲ ಕಿತ್ಕೊಂಡೋಗಿದ್ನಲ್ಲ, ಸ್ವಲ್ಪ ಸಾಂಬಾರ್ಗೆ ಹಾಕ್ತೆ, ಇನ್ನು ಸ್ವಲ್ಪ ತಲೆಗೆಲ್ಲ ರುಬ್ಬಾಕ್ತೆ. ಇದೇನು ಗೊತ್ತಾ, ತಲೆ ಹೊಟ್ಟು ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ವಿ. ಕಡ್ತದ ಥರ ಆಗುತ್ತಲ್ಲ, ತಲೆ ಕಟ್ತಾ ಅದಕ್ಕೆ. ಮಮ್ಮಿ ನೋಡ್ರಿ ರಮೇಶ್, ಒಂದೆಲ್ಗೂ ಸ್ವಲ್ಪ ಎಷ್ಟು ಹರಡ್ಕೊಂಬಿಟ್ಟಿದೆ ನೋಡಿ. ಅದನ್ನೇ ನಮ್ಮಮ್ಮ ಹೇಳ್ತಾ ಇದ್ರು, ಒಂದೇ ಒಂದು ಕಡ್ಡಿ ಎದ್ದಿದ್ದು ಫುಲ್ಲು ಇಷ್ಟೊಂದು ಹಳ್ಕೊಬಿಟ್ಟಿದೆ. ಅದರಲ್ಲಿ ಸ್ವಲ್ಪ ಸತ್ತೆ ಎಲ್ಲ ಇದೆ ಅಲ್ವಾ, ಹಾಗಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಎಷ್ಟು ಇದೆ, ಸುಮಾರು ಒಂದಷ್ಟು ಅಗಲ ಹರಡ್ಕೊಬಿಟ್ಟಿದೆ. ಇವ್ರುಗಳು ಯಾರೂ ಕಿತ್ತಿ ಹಾಕಲ್ಲ. ಇನ್ನು ನಮ್ಮಮ್ಮ ಸೊಪ್ಪು ಸಾಂಬಾರೆಲ್ಲ ಮಾಡಿದಾಗ ಸ್ವಲ್ಪ ಕಿತ್ತು ಹಾಕ್ಕೊತಾರಂತೆ, ಮತ್ತು ಬಜ್ಜಿ ಎಲ್ಲ ಮಾಡೋಕ್ಕೆ ಕಿತ್ಕೊತಾರಂತೆ. ಅದು ಬಿಟ್ಟರೆ ಕಿತ್ಕೊಳ್ಳಲ್ಲ. ಅದನ್ನೇ ಹೇಳ್ತಾ ಇದ್ದೆ ನಾನು, ಕಿತ್ಕೊಂಡು ಮಾಡ್ರಮ್ಮ, ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೆ ನಾನು. ಸೊಪ್ಪೆಲ್ಲ ಎತ್ಬಿಟ್ಟಿದ್ರ? ಕಸ ಗುಡಿಸ್ತಾ ಇದ್ರು. ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ. ಮಜ್ಜಿಗೆ ಮೆಣಸಿನ್ಕಾಯಿ ಅದು ಮಾವಿನಕಾಯಿ ಒಣಗಬೇಕೆಲ್ಲ ಕೊಡಿ ಹಾಕ್ತೀನಿ. ಬಿಸಿಲು ಬಂದಿರ್ತೀನಿ, ಉಪ್ಪಿನಕಾಯಿ ಕಟ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಗೋರಾಕ್ ಮುಗಂತೆ. ಅಲ್ಲ, ಸುಮ್ಮನೆ ಇಲ್ಲಿ ಇಟ್ಟಿರ್ತೀನಿ, ಮಳೆ ಬಂದ ತಕ್ಷಣ ಎತ್ಕೋಬೋದಲ್ಲ, ಏನು ದೂರ ಹೋಗ್ಬೇಕಾ? ಮೆಣಸಿನ್ಕಾಯಿ ಅಲ್ಲಿ ಅದು ಇರಲಿ ಬಿಡು, ಅದು ಎತ್ತಕ್ಕಾಗಲ್ಲ. ಇದನ್ನು ಕೊಡಿ, ಅದೇನು ಗಾಳಿಗೆ ಆಡ್ತಾ ಇರುತ್ತೆ. ಆ ಪರ್ಸು ಕೊಡಿ, ಅನ್ನೋದು ಕೊಟ್ಬಿಟ್ಟು. ಜಾತ್ರೆ ತಗೊಂಡಿದ್ದು ನಮ್ಮೂರು ಜಾತ್ರೆ. ಸ್ಟ್ಯಾಂಡರ್ಡ್ ಏನೋ ನೆನಪೇ ಇಲ್ಲ. ಅದು ನಮ್ಮೂರ್ದು ಜಾತ್ರೆ, ಆಂಜನೇಯ ಇದು ಬಿಸ್ಲಪ್ಪಂದು ಜಾತ್ರೆ, ಅದಕ್ಕೆ ತಗೊಂಡಿದ್ದು. ಅವಾಗೆಲ್ಲ ಈ ಥರ ಹ್ಯಾಂಡ್ ಬ್ಯಾಗ್ನೇ ನಾನು ಯೂಸ್ ಮಾಡ್ತಿದ್ದೆ. ಇವಾಗ ಶೋಲ್ಡರ್ ಸುಮಾರಾಗಿ ಬುದ್ಧಿ ಬಂದಾಗ ಇದು ಇದಾಗೆಲ್ಲ ಬರೀ ಆಟ ಸಾಮಾನು. ಇನ್ನೊಂದು ಪ್ರದಿ ಒಂದು ತಂದ್ಕೊಟ್ಟಿದ್ರು, ನೋಡಿಲ್ಲ ಅನ್ಸುತ್ತೆ ನೀನು, ಚನ್ನಪಟ್ಟಣದಲ್ಲಿ ಬಿದ್ರದು ತಂದ್ಕೊಟ್ಟಿದ್ರು. ಒಂದು ಹ್ಯಾಂಡ್ದು, ಇನ್ನೊಂದು ಶೋಲ್ಡರ್ ಬ್ಯಾಗ್. ನೋಡಿಲ್ಲ, ಚೆನ್ನಾಗೈತೆ. ಜಿಪ್ ಇದಾಗೈತೆ ಕಣೆ, ಜಿಪ್ ಹಾಕ್ಸ್ಬೇಕದು. ಇಲ್ಲೇ ಬರ್ತಾರಲ್ಲ, ಅವಾಗೆಲ್ಲ ಆಫೀಸ್ಗೆ ಹೋಗ್ತಾ ಇದ್ದೆ, ತಗೊಂಡೋಗ್ತಿದ್ದೆ. ಇವಾಗ ಎಲ್ಲೂ ಹೋಗಲ್ಲ. ಅಮ್ಮನ ಮನೆಗೆ ಬಂದ್ರೆ ಹಾಕಿದ್ ಬಟ್ಟೆ ಹಾಕೊಂಬರಕ್ಕೆ ಜೋಕ್ ಬ್ಯಾಗ್ ಐತಿ. ಏನಾದ್ರು ಮಾಡ್ತಾ ಇರೋದು. ಅಯ್ಯೋ ಹುಳು ಐತೆ ಕಣ್ರಮ್ಮ, ಮತ್ತೆ ಇಲ್ಲಿ ನೋಡಿ. ಅದೇನೆ ಅಲ್ಲಲ್ಲ, ಎಲೆ ತಿನ್ಕೊಳ್ಳಲ್ಲ. ಎಲೆ ತಿನ್ಕೊಂಡತ್ತೆ, ಕೆಳಿಗೆ ಹೋಗಿ ಕೂತ್ಕೊಂಡವೆ. ಎರಡೇ ಬಿಟ್ಟಿರೋದು ಈಗ ಹೇಳ್ಬಿಟ್ಟವೆ. ಆಗ ನೋಡ್ಬೇಕಾಯ್ತು. ಎಷ್ಟು ಚೆನ್ನಾಗಿ ಎಂಟ್ಬಿಟ್ಟವು, 9 ಬಿಟ್ಟವು, 10 ಬಿಟ್ಟವೆ. ಇದು ಇವ್ರ ಮನೆ ಹತ್ರ ಕಿತ್ಕೊಬಂದು ಹಾಕಿದ್ವಿ. ಕೆಳಗಡೆ ಹಾಕ್ರಮ್ಮ, ಪಾಟಿಂದ ನೆಲದ ಮೇಲೆ ಚೆನ್ನಾಗಿ ಬರುತ್ತಿದ್ದು. ಒಂದು ತುಳಸಿ ಹಾಕಿ ತಂದಿ ಮಗ. ಎಲ್ಲಿ ನೋಡಿ, ಇಲ್ಲಿ ಹಾಕಿ ನೋಡಿ. ಪಾಟಲ್ಲ ಇಲ್ಲಿ
ನುಗ್ಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಗುಳ್ಸೊಂಡೆಕಾಯಿ. ಅಯ್ಯೋ ಹೊಸಿ ಇಲ್ಲ ಕೆಂದ್ಗ ವಸಿ ಇಲ್ಲ. ನೀವು ತಿನ್ನಲ್ವಾ ಗುಳ್ಸೊಂಡೆಕಾಯಿ? ಯಾವ ತಿಂದು ಇವ್ರು ತಿಂತೆ. ಏನೂ ಆಗಲ್ಲ ಮಗ, ಅದು ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರ್ಗೆ ಹಾಕಿದೆ, ಮತ್ತೆ ಅದೇನು ಸಖತ್ತಾಗಿತ್ತು. ಡಯಾಬಿಟಿಸ್ಗೆಲ್ಲ ಹೆಲ್ಪ್, ಅದು ಹೆಲ್ದಿ. ಅದು ಅಯ್ಯೋ, ನಾನು ಇವಾಗ ತಾನೇ ಆಹಾರ ಹಾಕಿದೆ, ಅದನ್ನ ಆಗ್ಲೇ ಅಲ್ಲೋಗಿದೆ, ಸಿಪ್ಪಾಗ್ತದೆ. ಇನ್ನು ಮನೆ ಹತ್ರ ಒಂದು ಮೆಣಸಿನ್ಕಾಯಿ ಗಿಡ ಬಿಟ್ಟಿತ್ತು, ಅದೇನು ನಾವೇನು ನೆಟ್ಟಿರಲಿಲ್ಲ, ಅದಾಗದೇನೆ ಇವರೆಲ್ಲ ಬೀಜ ಎಲ್ಲ ಹಾಕ್ತಾರಲ್ವ, ಹಾಗಾಗಿ ಹುಟ್ಟಿತಂತೆ. ಅದು ತುಂಬ ದೊಡ್ಡ ಗಿಡ ಆಗಿದ್ರೂ ಕೂಡ ಒಂದು ಮೆಣಸಿನ್ಕಾಯಿನೂ ಬಿಡ್ತಿರ್ಲಿಲ್ವಂತೆ. ಅದಕ್ಕೇ ನಮ್ಮಮ್ಮ ಬುದ್ಧಿ ಹೇಳ್ತಾ ಇದ್ದೆ ನಾನು ಅದಕ್ಕೆ, ಇಷ್ಟುದ್ದ ಬೆಳೆದಿದೆಯಾ, ಒಂದು ಮೆಣಸಿನ್ಕಾಯಿನೂ ಬಿಟ್ಟಿಲ್ವಲ್ಲ ನಿನಗೆ, ಅದು ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತೇಳಿ ಹೇಳಿ ನಾನು ಬಿಡಿಸಿದ್ದೀನಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಇನ್ನು ಈ ಗಿಡ ಇದೆ ನೋಡಿ, ಇದನ್ನು ನಾವು ನಮ್ಮ ರಿಲೇಷನ್ ಮನೆಯಿಂದ ತೊಗೊಬಂದಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ ತಂದು ಹಾಕಿದ್ವಿ. ಇವಾಗ ಹೂವು ಬಿಡ್ತಾಯಿದೆ, ಅದನ್ನೇ ಹೇಳ್ತಾಯಿದ್ದೆ, ಕೆಳಗಡೆ ಪಾಟಿಂದ ತೆಗೆದು ಕೆಳಗಡೆ ನೆಲದ ಮೇಲೆ ಹಾಕಮ್ಮ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮಮ್ಮ ಕಪ್ ತೊಳಸಿ ಏನೋ ತೊಗೊಂಬಂದು ಪಾಟ್ಗೆ ಹಾಕಿದ್ರು, ನಾನು ಬೆಂಗಳೂರಿಗೆ ತೊಗೊಂಡೋಗಿ ನೆಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಶಂಖಪುಷ್ಪನ ನಾವು ಬೆಳಿಗ್ಗೆ ಕಿತ್ತಿರಲಿಲ್ಲ, ಒಂದೇ ಒಂದು ಬಿಟ್ಟಿತ್ತ, ಹಾಗಾಗಿ ಕಿತ್ತಿರಲಿಲ್ಲ, ಒಂದು 3-4 ಆಗಲಿ ಅಂದ್ಬಿಟ್ಟು ಹಾಗೇನೆ ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಅಮ್ಮನೂ ಕೂಡ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಸೊಪ್ಪನ್ನೆಲ್ಲ ತೊಳಿತೀನಿ ಅಂತೇಳ್ಬಿಟ್ಟು ತೊಳಿತಾಯಿದ್ರು. ಈ ಥರ ಸ್ಪೇಸ್ ಇದ್ದಾಗ ನೀಟಾಗಿ ಎಲ್ಲನೂ ಮಾಡ್ಕೊಂಬಿಡ್ಬೋದು, ಬಟ್ಟೆ ಆಗಲಿ ಪಾತ್ರೆ ಆಗಲಿ ಎಷ್ಟೇ ಇದ್ರೂ ಕೂಡ ಮಾಡ್ಕೊಂಬಿಡ್ಬೋದು. ನಾನು ಅದೇ ಹೇಳ್ತಾಯಿದ್ದೆ, ಎಷ್ಟು ಸ್ಪೇಸ್ ಇದೆ ನೋಡಿ ಅಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು. ಈ ಥರ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ ಆಗಿರೋದು ಬಂದಾಗ ನೋಡೋಕ್ಕೆ ಬುಡ್ಸೋಕ್ಕೆ ಖುಷಿ. ಎದುರುಗಡೆ ಒಬ್ರು ನಾಗೇಶಣ್ಣ ಅಂತವ್ರೆ, ಅವ್ರ ಹತ್ರ ತಗೊಳ್ಳೋದು ಯಾವಾಗಲೂ, ಏನೇ ತಗೊಂಡು ಈಗ ಅಲ್ಲಿ ತಂದಿರೋದ, ಅಲ್ಲೇ ತಂದಿರೋದು. ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡಬೇಕು ಅಂತ ಹೇಳಿದ್ನಲ್ಲ, ನಮ್ಮಮ್ಮ ನಾನು ಸಾಂಬಾರಿಗೆ ಎಷ್ಟು ಮಾಡಬೇಕು ನೋಡಿ ಅಷ್ಟು ಮಾತ್ರ ಸೊಪ್ಪನ್ನ ಬಿಡಿಸ್ಕೊಟ್ರು. ಇನ್ನು ಮಿಕ್ಕಿದೆಲ್ಲ ನಿಧಾನಕ್ಕೆ ಬಿಡಿಸೋಣ ಅಂತೇಳಿ ಹಾಕೊಂಡು ಕೂತಿದ್ರ. ಇನ್ನು ನಾನು ಕೂಡ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ನಲ್ಲ, ಹಾಗೆಯೇ ಹೊರಗಡೆ ಈ ಥರ ಎಲ್ಲ ಬಂದು ಕೂತ್ಕೊಂಡಾಗ ನನಗೂ ಹೊರಗಡೆ ಬಂದು ಕೂತ್ಕೊಂಡೆ. ಅದಕ್ಕೆ ನಮ್ಮಮ್ಮ ಈಚೆಗಡೆನೇ ಹಾಕ್ಕೊಂಡ್ಬಿಟ್ರು ಸೊಪ್ಪನ್ನೆಲ್ಲ. ನಾನು ಬಂದು ಕೂತಿದ್ಲಲ್ವ, ಇಬ್ಬರೂ ಸೇರಿ ನಾವು ಬಿಡಿಸ್ಕೊತೀವಿ, ನೀನು ಅಡುಗೆ ಮಾಡ್ಕೊ ಅಂತೇಳಿ ಇದು ಮಾಡಿದ್ರು. ನಾನು ಈ ಥರ ಎಲ್ಲ ಹೊರಗಡೆ ಮಾತುಕತೆ ಆಡ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಮನೆ ಒಳಗಡೆ ಕೆಲಸ ಮಾಡ್ಕೊಳ್ಳೋದ್ರ ಬದಲು ನಾವು ಈ ಥರ ಹೊರಗಡೆ ಕೂತ್ಕೊಂಡೆ ಆಲ್ಮೋಸ್ಟ್ ಕೆಲಸ ಮಾಡ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ವಾತಾವರಣವೂ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ, ಅದಕ್ಕೆ ನನಗೆ ಇಷ್ಟ ಆಗುತ್ತೆ. ಇನ್ನು ನಾನು ಊಟ ಮಾಡಬೇಕಾದ್ರೂ ಅಷ್ಟೇ, ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗೋವರೆಗೂ ನಾನು ಮನೆ ಒಳಗಡೆ ಊಟನೇ ಮಾಡಲ್ಲ, ಆಲ್ಮೋಸ್ಟ್ ಹೊರಗಡೆನೇ ಮಾಡೋದು. ನಾನು ಎಲ್ಲ ಹೇಳ್ತಿರ್ತಾರೆ ಒಳಗಡೆ ಎದ್ದೋಗು ಅಂತ, ಅದೇನೋ ನನಗೆ ಗೊತ್ತಿಲ್ಲ, ಓಡಾಡಿಕೊಂಡು ಈ ಥರ ಗಾಳಿ ಎಲ್ಲ ಬೀಸುತ್ತಲ್ಲ ಆ ಥರ ನೋಡಿಕೊಂಡು ತಿನ್ನಬೇಕು. ಇನ್ನು ಅಣ್ಣ ಇದ್ದಾಗಂತೂ ಹೊರಗಡೆ ತಿನ್ನೋದಕ್ಕೆ ಬಿಡಲ್ಲ, ಒಳಗಡೆನೇ ತಿಂತಾ ಇರಬೇಕು. ಆಮೇಲೆ ಅವ್ರೇನಾದ್ರು ಹೋದರೆ ಸಾಕು, ನಾನು ಹೊರಗಡೆ ಬಂದ್ಬಿಟ್ಟು ಈ ಥರ ಚೇರ್ ಹಾಕೊಂಡು ಕೂತ್ಕೊಳ್ತೀನಿ. ಎಷ್ಟು ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಗೊತ್ತಾ. ಆ ವಾತಾವರಣಕ್ಕೇನೆ ಇನ್ನೊಂದೆರಡು ದುಡ್ಡು ಹೊಟ್ಟೆ ಒಳಗಡೆ ಜಾಸ್ತಿನೇ ಹೋಗುತ್ತೆ ಅಂತ ಅನಿಸುತ್ತೆ, ಅಷ್ಟು ಖುಷಿ ಕೊಡುತ್ತೆ ನನಗಂತ ಆ ವಾತಾವರಣ. ಇನ್ನು ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡೋದಾಗಲಿ ಅಥವಾ ಮಾತಾಡೋದಾಗಲಿ ಹರಟೆ ಹೊಡ್ಕೊಂಡು ಕೂರೋದಾಗಲಿ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಎಲ್ಲರೂ ಒಬ್ಬೊಬ್ಬರೇ ಇದ್ದು ಬೇಜಾರಾಗಿರುತ್ತೆ ಅಲ್ವಾ. ಈ ಥರ ಯಾವತ್ತೋ ಒಂದಿನ ಒಂದು ಕಡೆ ಸೇರಿ ಮಾತುಕತೆ ಹೇಳೋದು, ಕಾಮಿಡಿ ಮಾಡೋದು ಅದೆಲ್ಲ ಮಾಡಿದಾಗ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮಮ್ಮ ಅಂತೂ ತುಂಬ ಆ್ಯಕ್ಟಿವು. ಏನಾದರೂ ಒಂದು ತಮಾಷೆ ಸಿಕ್ಕಿದ್ರೆ ಸಾಕು ಅದನ್ನೇ ಜಾಸ್ತಿ ಇದು ಮಾಡ್ತಿರ್ತಾರೆ. ಅವರು ಸುತ್ತಮುತ್ತ ಇರೋರನ್ನೆಲ್ಲ ತುಂಬ ನಗಿಸ್ತಾರೆ ಅವರು. ಅದೇ ರೀತಿ ಮಾತುಕತೆ ಆಡ್ಕೊಂಡು ಇವತ್ತು ಕೂಡ ನಗ್ತಾ ಇದ್ವಿ. ಅವರೇನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇವರು ಕೂಡ ಏನೇನೋ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಕೂತಿದ್ವಿ. ಇನ್ನೆಲ್ಲ ಅವರು ಸೊಪ್ಪೆಲ್ಲ ಬಿಡಿಸ್ತಾ ಇದ್ರು, ಹಾಗಾಗಿ ನಾನು ಸ್ವಲ್ಪ ಹಾಗೇ ಮಾತಾಡ್ಕೊಂಡು ಅಡುಗೆ ಮಾಡಿಬಿಡೋಣ ಅಂತೇಳಿ ಅಲ್ಲೇ ಕೂತ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೆ. ಈ ಥರ ಮಾಡಿದಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಲೇ ಅಂತ ಅನಿಸಲ್ಲ, ಮತ್ತು ರಿಸ್ಕು ಅಂತಲೂ ಅನಿಸಲ್ಲ. ನಮ್ಮ ಮನೇದೇನು ಪ್ರಾಬ್ಲಮ್ ಅಂತಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಗಾಳಿ ಬೆಳಕು ಕಮ್ಮಿ ಇರೋದ್ರಿಂದ ಅಡುಗೆ ಮಾಡಿ ಹೊರಗಡೆ ಬರೋಷ್ಟರಲ್ಲಿ ಫುಲ್ಲು ಸ್ವೆಟ್ ಆಗಿಬಿಟ್ಟಿರ್ತೀವಿ, ಅಷ್ಟು ಬೆವರು ಬರ್ತಾ ಇರುತ್ತೆ. ಅದೊಂದು ಇಷ್ಟ ಆಗಲ್ಲ. ನಾನು ಅದೇ ಹೇಳ್ತಿದ್ದೆ ನಮ್ಮ ಅಮ್ಮಂಗೆ, ಅಮ್ಮ ಬೇರೆ ಮನೆಯನ್ನಾದರೂ ನೋಡ್ರಮ್ಮ, ಇದು ಅಡುಗೆ ಮನೆ ಚಿಕ್ಕದಿದೆ ಮತ್ತು ಗಾಳಿ ಬೆಳಕಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಇಲ್ಲ ಕಣೆ, ಇಲ್ಲಿ ನಮ್ಗೆ ಅಡ್ಜಸ್ಟ್ ಆಗಿದೆ, ನೋಡೋಣ ಬಿಡು ಮುಂದೆ ಯಾವತ್ತಾದ್ರೂ ಆದಾಗ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಅವರು ಹೇಳ್ತಾಯಿದ್ರು. ನೋಡೋಣ ಯಾವಾಗ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಹೊರಗಡೆ ಔಟ್ಸೈಡಂತೂ ತುಂಬ ಸ್ಪೇಸ್ ಇದೆ, ಮತ್ತು ಗಾಳಿ ಬೆಳಕಿಗೇನು ಕಮ್ಮಿ ಇಲ್ಲ, ರೂಮಲ್ಲೂ ಬರುತ್ತೆ ಮತ್ತು ಹಾಲಲ್ಲಿ ಹೊರಗಡೆ ಎಲ್ಲವೂ ಕೂಡ ಚೆನ್ನಾಗಿದೆ. ಎಷ್ಟು ಸ್ಪೇಷಿಯಸ್ ಅಂತ ಅಂದರೆ ತುಂಬಾ
ಚೆನ್ನಾಗಿರುತ್ತೆ. ನಮ್ಗೆ ಮೇಯ್ನಾಗಿ ಬೇಕಾಗಿರೋದೇ ಗಾಳಿ ಬೆಳಕು ಚೆನ್ನಾಗಿರಬೇಕು ಅಂತ ಅನ್ನೋದು. ಅದಿಲ್ಲಿ ಸಿಗ್ತಾಯಿದೆ ಅಲ್ವಾ, ಹಾಗಾಗಿ ಇವ್ರಿಗೆ ತುಂಬ ಖುಷಿಯಾಗಿದೆ. ಮತ್ತು ಎಲ್ಲದಕ್ಕೂ ನಿಯರ್ ಆಗುತ್ತೆ ಇಲ್ಲಿ, ಅದು ಅವರಿಗೆ ಇದು. ಆಮೇಲೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಈ ಮನೆ ಅವರಿಗೆ, ಹಾಗಾಗಿ ಬೇಡ ಅಂಥೇಳಿ ಇದು ಮಾಡ್ತಿರ್ತಾರೆ. ಬಟ್ ಚೆನ್ನಾಗಿದೆ, ಏನೋ ಒಂಥರ ಚೆನ್ನಾಗಿದೆ. ಒಂದು ಸಲ ಒಂದು ಮನೆಗೆ ಅಡ್ಜಸ್ಟ್ ಆಯಿತು ಅಂತಂದರೆ ನಮ್ಮದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಲ್ವ, ಆ ಥರ ಅನಿಸುತ್ತೆ ಇದು. ಇನ್ನು ಅದೆಲ್ಲ ಸೊಪ್ಪೆಲ್ಲ ಹಾಕೋದಕ್ಕೆ ಕವರ್ ಬೇಕಿತ್ತಲ್ವ, ಸಪ್ರೇಟ್ ಸೊಪ್ಪುಗಳು ಹಾಕಬೇಕಿತ್ತು. ಹಾಗಾಗಿ ಕವರ್ ಇರಲಿಲ್ಲ ನಮ್ಮ ಮನೇಲಿ. ಅದಕ್ಕೆ ಅವನು ಇದ್ದಾರಲ್ಲ, ಅವ್ರ ಅಮ್ಮನ ಕೇಳ್ತಾಯಿದ್ರು, ನಮ್ಮಮ್ಮ ಅವ್ರಿಗೆ ಮಾತು ಬರಲ್ಲ ಅಲ್ವಾ, ಇವ್ರು ಸನ್ನೆ ಮಾಡಿ ಕೇಳ್ತಾಯಿದ್ರು ಕವರ್ ತೊಗೊಂಬ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ನಮ್ಮ ಮನೇಲಿ ಇಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮಮ್ಮ ರೇಗಿಸ್ತಾಯಿದ್ರು, ನಿಮ್ಮ ಮಾಮ ಬಂದು ಬಾಳೆಹಣ್ಣು ಇಟ್ಕೊಂಡಿದ್ದಾರಲ್ವ, ಅಲ್ಲಿ ಕವರೆಲ್ಲ ಹಾಕಿ ಅಲ್ವಾ ಅವ್ರು ಕೊಡೋದು, ಕವರ್ ಇಲ್ಲ ಅಂತ ಹೇಳ್ತೀಯಲ್ಲ, ಹೋಗಿ ತೊಗೊಂಬ ಅಂತ ರೇಗಿಸ್ತಾಯಿದ್ರು. ಆಮೇಲೆ ತೊಗೊಬಂದು ಕೊಟ್ಟರು ಅವರು, ಒಂದೆರಡು ಇದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅದೇ ನಗ್ತಾ ಇದ್ವಿ ನಾವು, ಎಷ್ಟು ಅರ್ಥ ಮಾಡಿಕೊಂಡು ಮಾತಾಡಿಸ್ತಾರೆ ನೋಡಿ ಅವ್ರನ್ನ ಅಂತೇಳ್ಬಿಟ್ಟು. ನಮಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಅವ್ರು ಮಾತಾಡೋದು, ಅವ್ರ ಭಾಷೆ ಬಂದು. ಬಟ್ ನಮ್ಮಮ್ಮ ನೀಟಾಗಿ ಅವ್ರ ಜೊತೆ ಕನ್ವರ್ಜೇಷನ್ ಮಾಡ್ತಾರೆ. ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಅವರು ಕೂಡ ಏನೋ ಅಂತ ಅಂದ್ಕೊಳ್ಳಲ್ಲ, ನೀಟಾಗಿ ಮಾತಾಡ್ತಾ ಇರ್ತಾರೆ ಅವ್ರ ಜೊತೆ. ನಾನು ಈ ಇಳಿಗೆ ಮನೇಲಿ ಕಾಯಿ ತುರಿದು ತುಂಬ ದಿನ ಆಯಿತು. ನಾನು ಮಿಕ್ಸಿಲೇ ಇದು ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಬಿಡ್ತಾ ಇದ್ದೆ. ಇದು ಅಷ್ಟೇನೋ ಶಾರ್ಪ್ ಇಲ್ಲ ಕಣಮ್ಮ, ಇದು ಮಾಡಿಸ್ಬೇಕು ಮಗ, ತಾಣಿ ಇಟ್ಬೇಕಲ್ಲ. ಏನು ಕೆಲಸ ಮಾಡ್ತಾನಲ್ಲ. ಇನ್ನು ನಾನು ಕಾಯೆಲ್ಲ ಏನು ಮಾಡ್ತೀನಿ ಅಂತ ಅಂದರೆ, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಲೇ ಗ್ರೈಂಡ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರೀಝರಲ್ಲಿ, ಒಂದು ವಾರಕ್ಕಾಗುವಷ್ಟು. ಅದನ್ನೇ ಹೇಳ್ತಾ ಇದ್ದೆ ನಾನು ಕೆಳಗಡೆ ಕೂತ್ಕೊಂಡು ಈ ಥರ ತುರಿ ಮಣೆಯಲ್ಲೆಲ್ಲ ತುರಿದು ಅಭ್ಯಾಸನೇ ಹೊಟ್ಟೋಗಿದೆ ಕಣ್ರಮ್ಮ ಅಂತ ಹೇಳ್ತಾ ಇದ್ದೆ. ಈಗ ನಮ್ಮ ಅಮ್ಮನೂ ಕೂಡ ಹಾಗೇನೆ, ಅವರೂ ತುರಿದು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇನ್ನಿದು ನೆನ್ನೆ ಪೂಜೆಗೆಲ್ಲ ಹೊಡೆದಿದ್ದೋ ಅಲ್ವಾ, ಹಾಗಾಗಿ ವೇಸ್ಟ್ ಆಗುತ್ತೆ ಅಂತೇಳಿ ತುರಿದ್ಬಿಟ್ಟು ಸಾಂಬಾರಿಗೆ ಹಾಕೊಳ್ಳೋಣ, ಪಲ್ಯ ಮತ್ತು ಗೋರಿಕಾಯಿ ಪಲ್ಯನೂ ಕೂಡ ಮಾಡಬೇಕಿತ್ತು, ಅದಕ್ಕೂ ಕೂಡ ಆಗುತ್ತೆ ಅಂಥೇಳಿ ನಾನೇ ತುರ್ಕೊಳ್ತಾ ಇದ್ದೆ. ಎಲ್ಲ ಆಯಿತು, ಊಟ ಮಾಡೋಣ ಅಂತೇಳಿ ತಟ್ಟೆಗೆ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಯ್ತು ಅಡುಗೆ ನಾನೇ 1:45 ಆಯ್ತಿಂದ ಬಂದಿದ್ದು. ಒಂದೊಂದ್ಸಲ 2 ಗಂಟೆ ಬಿಟ್ಟು. ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಿ ಹೋಗಿ ಇನ್ನೇನು ಅದು ಸಂಪು ಬರ್ತದೆ. ಇಲ್ಲಿ ಬಿಟ್ಟಿರೋದು ನೀವು ಸಂಪು ನೀರು ಹೋಯ್ತೈತೆ, ಸಂಪು ಅಕ್ಕಿ ವಾಟರ್ ಬಿಟ್ಟು ಅದು ಎಮರ್ಜೆನ್ಸಿಗೆ ಏನು ಮಾಡ್ತೀರಾ? ನಾವಲ್ಲ ಆನ್ ಮಾಡ್ಕೋಬೋದು. ಮತ್ತೆ ಎಲ್ಲ ಅಲ್ಲಿರೋ ಬಿಟ್ಬಿಟ್ರಿ ನಿಮ್ಮ ಮನೇಲಿ ಕೂಡ ಬಿಟ್ಬಿಡ್ರಿ, ಟೈಮ್ ಖಾಲಿ ಆಗಲಿ. ಹೆಂಗಾದ್ರೆ ಕೊಡಿಸ್ತೀನಿ ಅಂತ ಬಾಗಿಲು ಹಾಕೊಳ್ಳಿ ಇದೆ. ನುಗ್ಗೆಕಾಯಿ ಎಳೆ ನುಗ್ಗೆಕಾಯಿ ಅಲ್ಲ, ಅಯ್ಯೋ ಈ ಥರ ಐತೆ. ಇನ್ನು ಈಗ ನೂಲ್ಕ ಕೂತಾವೆ, ಏನು ಹೊಸ ಬಿಟ್ಟಿದ್ದಾವ. ಇದನ್ನ ಹೆಂಗೆ ಕಟ್ ಮಾಡೋದು? ಹಿಂಗೆ ಅಥವಾ ಮುರ್ಕೊಂಡು ಹಿಂಗೆ ಹುರ್ಕೋಬೋದು. ಅಂದರೆ ಹಂಗೆ ಮುರಿದ್ರೆ ಕಟ್ಬಿಡಕ್ಕಿಲ್ಲ ಇದಾದದು, ಸಿಪ್ಪೆ ಹೆಂಗೆ ಬಂದದು. ಈಗ ಹೆಂಗೆ ಕಟ್ ಮಾಡಲಿ ಇದನ್ನ? ಹಂಗೆ ಕಟ್ ಮಾಡ್ಕೊಳ್ಳ? ಹ್ಞೂ, ಹಂಗಂಗೆ ಉದ್ದಕ್ಕೆ ಇದು ತರಕಾರಿ ಕಟ್ ಮಾಡ್ತೀವಲ್ಲ, ಆ ಮಣೆ ತಗೊಂಡು ಕಟ್ ಮಾಡ್ತೀವಿ. ನುಗ್ಗೆ ಸೊಪ್ಪು ಉರ್ಲಾ? ಹಿಂಗೆ ಕಟ್ ಅಂದರೆ ಇದು ನಾರು ಜಾಸ್ತಿ ಬಿಡಿಸ್ಬೇಡಿ ಮಮ್ಮಿ.
ಇನ್ನು ಮಧ್ಯಾಹ್ನ ಊಟ ಆದಮೇಲೆ ಎಲ್ಲರೂ ಕೂಡ ಮಲ್ಕೊಬಿಟ್ಟಿದ್ರ. ಇನ್ನು ನಾನು ಒಬ್ಬಳೇ ಕೂತು ಸಾಕಾಯಿತು, ಎಡಿಟಿಂಗ್ ಅದು ಇದು ಅಂತೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಕೂಡ ಸುಮ್ಮನೆ ಹಾಗೇ ಮಲ್ಕೊಂಡೆ. ಅದು ತುಂಬಾ ನಿದ್ದೆ ಬಂದುಬಿಟ್ಟಿದೆ. ಏನಂತ ಅಂದರೆ ಇಲ್ಲಿ ಬಂದಮೇಲೆ ನನ್ನ ರೋಟೀನೇ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಮಾರ್ನಿಂಗ್ ಎದ್ದೇಳೋದ್ರಿಂದ ಹಿಡಿದು ಸಂಜೆ ಮಲ್ಕೊಳ್ಳೋವರೆಗೂ ಕೂಡ ನನ್ನ ರೋಟೀನ್ ಚೇಂಜ್ ಆಗಿಬಿಟ್ಟಿದೆ. ಒಂದೊಂದ್ಸಲ ಬೆಳಿಗ್ಗೆ ನಾನು ಕರೆಕ್ಟ್ ಟೈಮ್ಗೆ ಎದ್ದೇಳ್ತಾ ಇದ್ದೀನಿ, ಬಟ್ ಮಲ್ಕೊಳ್ಳೋದು ತುಂಬ ಲೇಟ್ ಆಗ್ತಾಯಿದೆ. ಹಾಗಾಗಿ ಮಧ್ಯಾಹ್ನ ಟೈಮು ನಿದ್ದೆ ಬರ್ತಾಯಿದೆ ಅಂತ ಅನಿಸುತ್ತೆ. ಅದರಲ್ಲೂ ಇವತ್ತೇ ನಾನು ಮಧ್ಯಾಹ್ನ ಮಲ್ಕೊಂಡಿರೋದು. ಆಲ್ಮೋಸ್ಟ್ ನಾನು ಮಲ್ಕೊಳ್ಳೋಕ್ಕೆ ಹೋಗಲ್ಲ, ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಇವತ್ತಂತೂ ಸುಮ್ಮನೆ ಮಲ್ಕೊಳ್ಳೋಣ ಅಂತೇಳಿ ನಿದ್ದೆನೇ ಬಂದುಬಿಡ್ತು. ಎಷ್ಟು ಗಾಢವಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮಮ್ಮ ಕರಿತಾಯಿದ್ರು, ನಂಗೆ ಎಚ್ಚರ ಇಲ್ವಂತೆ. ಅವರು ಯಾವುದೋ ಬಟ್ಟೆ ಬಂದಿದ್ದಾರೆ ಕಣೆ, ನೋಡೋಣ ಎದ್ದೇಳು ಅಂತ ಎದ್ದೇಳಿಸ್ತಾ ಇದ್ದಾರಂತೆ. ಕೂಗ್ತಾ ಇದ್ದಾರೆ ಅವರು. ಬಂದು ತಟ್ಟಿ ಎದ್ದೇಳಿಸಿದ್ರೆ ಎದ್ದೇಳ್ತಿದ್ದೇನೋ, ಕೂಗ್ತಾ ಇದ್ದಾರೆ, ನಂಗೆ ಎಚ್ಚರನೇ ಆಗ್ತಾಯಿಲ್ಲ. ಆಮೇಲೆ ಸಂಜೆ ಹಾಲ್ಗೆ ಹೋಗೋಷ್ಟರಲ್ಲಿ ನಾನು ಎದ್ದೆ. ಇನ್ನು ಅವರು ಹೊರಡೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ರು. ಇನ್ನು ನಾನು ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳಿ, ಸರಿ ನೀನು ಅದೇನು ಮಾಡು, ನಾನು ಹೋಗಿ ಹಾಕ್ಸ್ಕೊಂಬಂದ್ಬಿಡ್ತೀನಿ ಅಂತ ಹೋಗಿದ್ದು. ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ನುಗ್ಗೆ ಸೊಪ್ಪು ಮತ್ತು ಗುಳುಸುಂಡೆಕಾಯಿ ಮತ್ತು ನುಗ್ಗೆಕಾಯಿ ಎಲ್ಲನೂ ತೊಗೊಂಬಂದಿದ್ರು. ಕರಿಬೇವಿನ ಸೊಪ್ಪು ಎಲ್ಲನೂ ಆ ಕಡೆ ಬರ್ತಾ ಕಿತ್ಕೊಂಬಂದಿದ್ರು. ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ವಿ. ಅವ್ರು ಅದೇ ಹೇಳ್ತಾಯಿದ್ರು, ನೀನು ಅಕಸ್ಮಾತ್ ಬೇಗ ಬಂದು ಕರ್ಕೊಂಡು ಹೊಟ್ಟೋದ್ರೆ ಇದನ್ನೆಲ್ಲ ತರೋಕ್ಕಾಗಲ್ಲ, ಹಾಗಾಗಿ ಈಗಲೇ ತಂದಿದ್ದೀವಿ, ಎಲ್ಲನೂ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಬೆಂಗ್ಳೂರಿಗೆ ತೊಗೊಳೋಕ್ಕೆ ಅಂತೇಳಿ ಹೇಳ್ತಾಯಿದ್ರು. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ, ಆ ಗುಳುಸುಂಡೆಕಾಯಿ ನಮ್ಮಮ್ಮ ಸಾಂಬಾರು ಮಾಡಲ್ಲ, ಅದಕ್ಕೆ ನಾನು ಹೇಳ್ತಾಯಿದ್ದೆ ಚೆನ್ನಾಗಿರುತ್ತಮ್ಮ ಮಾಡಿ, ಒಳ್ಳೇದು ಅದು ಹೆಲ್ತ್ಗೆ ಅಂತ ಹೇಳ್ತಾಯಿದ್ದೆ. ವಿನು ತಿನ್ನಲ್ಲ ಕಣೆ ಅಂತ ಹೇಳ್ತಾಯಿದ್ರು. ಅದಕ್ಕೇ ಅದು ಟೊಮೊಟೊ ಗೊಜ್ಜು ಥರ ಮಾಡ್ತೀವಲ್ವ, ಆ ಥರನಾದರೂ ಮಾಡಿ ಚಪಾತಿ ಮಾಡಿ ಕೊಡಿ, ಅದ್ರಲ್ಲಿ ತಿಂತಾರ ನೋಡಿ ಅಂತ ಹೇಳ್ತಾಯಿದ್ದೆ. ಯಾವುದ್ರಲ್ಲಾದರೂ ಒಂದು ರೀತಿ ಕೊಡಬೇಕು ಕಣ್ರಮ್ಮ, ಅದು ತಿನ್ನಲ್ಲ ಅಂತ ಬಿಟ್ಬಿಟ್ರೆ ಆಗಲ್ಲ ಅಂತ ನಾನು ಹೇಳ್ತಾಯಿದ್ದೆ. ಅದನ್ನೇ ನೋಡೋಣ, ಆ ಥರನೂ ಟ್ರೈ ಮಾಡ್ತೀನಿ, ತಿಂದರೆ ತಿನ್ನಲಿ ಅಂತೇಳಿ ಹೇಳ್ತಾಯಿದ್ರು. ಈಗ ಇಲ್ಲಿ ಒಳಗಡೆ ಕುತ್ಕೊಳ್ಳೋಕ್ಕೆ ಇದಾಗಲ್ಲ, ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿರೋದಕ್ಕೆ ಏನೇ ಕೆಲಸ ಮಾಡ್ಕೊಂಡ್ರೆ ಇಲ್ಲೇ ಕುತ್ಕೊಂಡು ಮಾಡ್ಕೊಳ್ಳೋಣ. ಬೇಗ ಬ್ಯಾಂಗ್ಳೂರಿಗೆ ಹೋಗ್ತೀರಲ್ಲ, ಇಲ್ಲ ನಾನು ಶನಿವಾರನೇ ತರಿಸ್ಕೊಡ್ಬೇಕು. ಹೌದಾ? ಸೊಪ್ಪು ತರಕಾರಿ ಸೊಪ್ಪು ತರಕಾರಿನೆಲ್ಲ ಶನಿವಾರನೇ ತರಿಸ್ಕೊಡ್ತೀನಿ ನಾನು. ಭಾನುವಾರ ಎಲ್ಲ ಬೆಳಿಗ್ಗೆ ಹೋಗಿ ಅಲ್ಲಿಗೆ ಹೋಗಿ ಹಂಗೆ ಹೋಗ್ತೀವಲ್ವಾ, ಲೇಟ್ ಆಗಿಬಿಡುತ್ತೆ. ಶನಿವಾರನೇ ತರಿಸ್ಕೊಬಿಟ್ರೆ ಎಲ್ಲ ಮಾಡ್ಕೊಂಡು ಇಟ್ಕೋಬೋದು. ಇವತ್ತು ಸಾರು ಮಾಡಿಬಿಟ್ರೆ ಯಾವ ಬಾಡೆ ಏನು ಮಾಡ್ತಾರೆ ಇವತ್ತು ಹಾಕ್ತೀವಿ. ಸೊಪ್ಪು ಐತಲ್ಲಮ್ಮ, ಅಲ್ಲೇ ಹೇಳಿ ಅಲ್ಲೇ ಕಿತ್ತಿ ಅಲ್ಲೇ ಫ್ರೆಶ್ ಆಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಇಷ್ಟೊಂದು ಇತ್ತಾ ಇದು ಕರಿಬೇವಿನ ಸೊಪ್ಪು? ಒಳಗಡೆ ಎಷ್ಟು ಐತೆ? ಇದು ಗುಳುಸುಂಡೆಕಾಯಿ ಕೊಂಚಲೆ ಅಲ್ಲಿ ಬಿದ್ದಿರೋ ಕಡೆ ಮುಡ್ಸ್ಕೊಂಡು ಕೆಳಗಡೆ ಇರೋ ಕಡೆ ಹಿಂಗೆ ಇಟ್ಕೊಂಡು ಇದು ಬಲ್ತಿದ್ರೆ ಒಳಗಡೆ ಬೀಜ ಇರ್ತದೆ, ಇದ್ರೆ ಎರಡೆರಡು ಭಾಗ ಮಾಡಿ ಅವತ್ತು ಹಾಕಿದೆ ಬೇಳೆ ಸಾರಿಗೆ. ಬೇಳೆ ಹುಸಿ ಕಡಿಮೆ ಇಟ್ಕೋಬೇಕು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೇಮ್ ಬದನೆಕಾಯಿ ತಿನ್ನೋ ಥರನೇ ಅನಿಸುತ್ತೆ ಅಲ್ವಕ್ಕ? ಏನು ಇದನ್ನ ಇರುತ್ತೆ ಇಲ್ಲ, ಒಳ್ಳೆ ನೀವು ಮಾಮೂಲಿ ಅದನ್ನ ನಾವು ಟೊಮೊಟೊ ಗೊಜ್ಜು ಮಾಡ್ತೀವಲ್ಲಮ್ಮ, ಆ ಥರ ಹಾಕ್ಬಿಟ್ಟು ಮಾಡ್ಕೊಳ್ರಿ. ಟೊಮೊಟೊ ಸ್ವಲ್ಪ ಹೆಚ್ಚಿಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಪೌಡ್ರು ಎಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಗೊಜ್ಜಿನಂಗೆ, ನಿಮ್ಗೆ ಸರಿ ಹೋಗುತ್ತೆ ನೀವು ತಿನ್ನೋಕ್ಕೆ. ಅವ್ರು ತಿನ್ನಲ್ಲ ಅಂತಂದ್ಬಿಟ್ಟು ನೀವು ತಿಂದೇ ಕುತ್ಕೊಳ್ಳೋದು, ಬೇರೆ ಯಾವ ಹೆಂಗಾದ್ರೂ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಹಂಗಾದ್ರೂ ಮಾಡ್ಕೊಡಿ, ಯಾವಾಗ ತಿಂತಾರ ನೋಡಿ. ಟೊಮೊಟೊ ಗೊಜ್ಜು ಟೈಪ್ ಮಾಡ್ಕೊಡಿ. ಸಣ್ಣ ಇದನ್ನ ಎರಡೆರಡು ಭಾಗ ಮಾಡ್ಬೇಕು, ಇದನ್ನ ಭಾಗ ಮಾಡ್ಬಿಟ್ಟು ಹಾಕ್ತೀವಿ. ಎಷ್ಟು ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಆ ಗುಳುಸುಂಡೆಕಾಯಿ ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ನಮ್ಮ ಸೈಡ್ ಇದನ್ನು ಗುಳುಸುಂಡೆಕಾಯಿ ಅಂತಲೇ ಕರೆಯೋದು, ಬೇರೆ ಕಡೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ನೇಮ್ ಕೂಡ ಇದೆ, ಇದು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಇದೇನು ಎಷ್ಟೆಷ್ಟು ಉದ್ದ ಐತೆ ನೋಡೋದು. ಇನ್ನೂ ಉದ್ದಾಗಲ್ಲ ಕಣ್ಮಗ. ಹೌದಾ? ನಾವು ಉದ್ದಾಗಲ್ಲ. ಆಮೇಲೆ ಒಂದು ಶೇಪ್ ಇಲ್ಲ, ಇದು ನುಲ್ಕೊಂಡು ಅಲ್ಲಿ ನೋಡ್ಬೇಕು. ಜಾಸ್ತಿ ನಾರು ತೆಗಿಬೇಡಿ ಅಮ್ಮ, ನಾರು ಇರಲಿ.
ಇನ್ನು ಸಂಜೆ ಲಿತಿಷ್ಕನ್ಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಹೋದ್ವಿ. ಯಾಕಂದರೆ ನಿನ್ನೆ ಅವಳಿಗೆ ಬಟ್ಟೆ ಸಿಗಲಿಲ್ಲ ಅಲ್ಲಿ ಕೊಡಿಯಾಲದಲ್ಲಿ. ಹಾಗಾಗಿ ಇವತ್ತು ಮಂಡ್ಯದಲ್ಲಿ ತೊಗೊಂಡ್ಬಿಡೋಣ ಅಂತೇಳಿ ಹೊರಟು. ಸಂಜೆ ಸುಮಾರು ಒಂದು 6 ಗಂಟೆ 6:30 ಹಂಗೆ ಹೊರಟಿದ್ದು. ನಾವಂತೂ ಬಟ್ಟೆ ಅಂಗಡಿ ಎಷ್ಟು ಸುತ್ತಿದ್ದೀವಿ ಅಂತಂದರೆ ಇವಳಿಗೋಸ್ಕರ ಬಟ್ಟೆ ತೊಗೊಳ್ಳೋಕ್ಕೆ. ನಂಗೆ ಇಷ್ಟ ಆಗಿದ್ದು ಯಾವುದೂ ಸಿಗ್ತಾ ಇಲ್ಲ. ನನಗೇನಂತಂದರೆ ಅವಳಿಗೆ ವೆಸ್ಟರ್ನ್ ಡ್ರೆಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅದರಲ್ಲಿ ಹುಡುಕ್ತಾ ಇದ್ದೆ. ನಾನೊಂದು ಪರ್ಟಿಕ್ಯುಲರಾಗಿ ಇದೇ ಥರ ಕಾಂಬಿನೇಷನಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ನಾನೇನು ಗೊತ್ತಾ, ಅವ್ರ ಅಮ್ಮ ಅವರಪ್ಪ ಮತ್ತು ಅವಳಿಗೆ 3 ಜನಕ್ಕೂ ಸೇಮ್ ಒಂದೇ ರೀತಿ ಕಲರಲ್ಲಿ ಡಿಫ್ರೆಂಟಾಗಿರಲಿ ಅಂತೇಳಿ ಆ ಥರ ನಾನು ಅಂದ್ಕೊಂಡು ಹುಡುಕ್ತಾ ಇದ್ದೆ. ಹಾಗಾಗಿ ಅವ್ರು 3 ಬಟ್ಟೆ ಹುಡ್ಕೋದ್ರಲ್ಲೂ ತುಂಬ ಟೈಮ್ ತೊಗೊಂತು. ಅದರಲ್ಲಂತೂ ಅವ್ರ ಅಮ್ಮನ ಸೀರೆ ಹುಡ್ಕೋದ್ರಲ್ಲಾಗಲಿ, ಈಗ ಇವಳು ಬಟ್ಟೆ ಹುಡ್ಕೋದ್ರಲ್ಲಾಗಲಿ ತುಂಬ ಸುತ್ತಿಸ್ಬಿಡ್ತು. ಅವ್ರ ಅಪ್ಪನ ಬಟ್ಟೆ ಆರಾಮಾಗಿ ಸೆಲೆಕ್ಟ್ ಮಾಡಿಬಿಟ್ಟೆ ನಾನು. ಇನ್ಯಾವುದೋ ಒಂದು ತೊಗೊಂಡು ಸುಮಾರು ಅಂಗಡಿಗಳು ನೋಡಾದಮೇಲೆ ಒಂದು ಸಿಕ್ತು, ತೊಗೊಂಡು ಇನ್ನು ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಬರೋಷ್ಟ್ರಲ್ಲಿ ಟೈಮ್ ಆಯಿತು. ಸೊ ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.